ಸರ್ವರಿಗೂ ನಮಸ್ಕಾರ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ ಬೆಲ್ಲ ಸಕ್ಕರೆ ಹಾಗೂ ದೀನದಿರ್ಬಲರಿಗೆ ಎಲ್ಲರೊಳೊಂದಾಗು ಮಂಕುತಿಮ್ಮ ಎನ್ನುವ ಡಿಬಿಜಿಯವರ ಮಂಕುತಿಮ್ಮನ ಕಗ್ಗದ ಸಗ್ಗದ ನುಡಿಗಳಂತೆ ಹಣ ಇದ್ದವರಿಗೆ ಮಾತ್ರ ಸಹಕಾರ ಮಾಡುವಂತ ಮನೋಭಾವ ಅಲ್ಲ, ಹಣ ಇಲ್ಲದಿದ್ದವರು ಕೂಡ ಸಹಾಯವನ್ನು ಮಾಡಬಹುದು ಎನ್ನುವುದನ್ನ ಕೋಟಾ ವಲಯ ಸವಿತಾ ಸಮಾಜ ಇವರ ವತಿಯಿಂದ ನಾವು ಹೊಸ ಬದುಕು ಆಶ್ರಮ ತೋಡ್ಕೊಂಡು ಸಾಲಿಗ್ರಾಮದಲ್ಲಿ ನಾವು ಪ್ರತಿ ತಿಂಗಳು ಇಲ್ಲಿ ಒಂದು ಉಚಿತ ಕ್ಷೌರ ಸೇವೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು 9ನೇ ಕ್ಷೌರ ಸೇವೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮೊಂದಿಗೆ ಗಂಗೊಳ್ಳಿ ವಲಯ ಸವಿತಾ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳಂತ ರಮೇಶ್ ಭಂಡಾರಿ ಗಂಗೊಳ್ಳಿ ಅವರಿದ್ದಾರೆ. ಹಾಗೆ ದುಬೈನಲ್ಲಿ ಈ ಕ್ಷೌರಿಕ ವೃತ್ತಿ ನಡೆಸ್ತಿರುವಂತಹ ಸುಧಾಮ್ ಭಂಡಾರಿ ಕೋಟೇಶ್ವರ ಇವರು ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ ಕಾಯಂ ಸದಸ್ಯರು ಈ ಒಂದು ಉಚಿತ ಕ್ಷೌರಿಕ ಇದರಲ್ಲಿ ಕಾರ್ಯಕ್ರಮದಲ್ಲಿ ಇರುವಂತಹ ಪ್ರಶಾಂತ್ ಭಂಡಾರಿ ಸಾಲಿಗ್ರಾಮ ಹಾಗೂ ನಾನು ಉಡುಪಿ ಜಿಲ್ಲಾ ಸವಿತಾ ಸಮಾಜದ ಪ್ರಧಾನ ಕಾರ್ಯದರ್ಶಿ ಅಂತ ಮಂಜುನಾಥ್ ಭಂಡಾರಿ ಪುಡುಕೆರೆ ಈ ಒಂದು ಕಾಯಕದಲ್ಲಿ ತೊಡಗಿಕೊಂಡಿದ್ದೇವೆ. ವಿಶ್ವಮಾನವ ದಿವ್ಯಾಬ್ದಿಯಲ್ಲಿ ನಾವೆಲ್ಲ ಸೇರಿ ಹೋಗ್ಬೇಕು ಎನ್ನುವಂತ ಕುವೆಂಪುವ ಈ ವಿಶ್ವಮಾನವ ಎನ್ನುವಂತ ಒಂದು ವ್ಯಾಖ್ಯಾನದಂತೆ ನಾವು ಮೊದಲು ಮನುಷ್ಯರಾಗಬೇಕು. ಮನುಷ್ಯ ನಡುವೆ ನಂಬಿಕೆ, ಅವರಿಗೆ ಸಹಕಾರ ನಡೆಸುವುದು ಇದು ಜೀವನವಾಗಿದೆ ಅನ್ನೋದು ಹೇಳ್ತಾ ನಾವು ಇಂತಹ ಕಾರ್ಯಕ್ರಮವನ್ನ ಪ್ರತಿ ತಿಂಗಳು ಇಲ್ಲಿ ನಡೆಸ್ತೇವೆ. ನಮ್ಮೊಂದಿಗೆ ದೂರದಿಂದ ಎಲ್ಲ ಬರ್ತಾ ಇದ್ದಾರೆ. ನಮ್ಮ ವಲಯದಂತ ಎಲ್ಲ ಸವಿತಾ ಸಮಾಜ ಬಂಧುಗಳು ಅಧ್ಯಕ್ಷರಿಂದ ಯಾದಿಯಾಗಿ ಪ್ರತಿಯೊಬ್ಬ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗೆ ನಮ್ಮ ಈ ಒಂದು ವಿಡಿಯೋವನ್ನು ನೋಡಿಕೊಂಡು ಗಂಗೊಳ್ಳಿಯಿಂದ ರಮೇಶ್ ಭಂಡಾರಿ ಅವರು ಬಂದಿದ್ದಾರೆ. ದುಬೈಯಲ್ಲಿ ಇರುವಾಗ ನಮ್ಮ ಸುಧಾಮ್ ಭಂಡಾರಿ ಅವರು ಕರೆ ಮಾಡಿ, ಅಣ್ಣ ನಾನು ಗುರಿ ಬರುವಾಗ ನಮ್ಮೊಂದು ಕ್ಷೌರ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ರು. ಅದೇ ರೀತಿ ನಮ್ಮೊಂದಿಗೆ ಸೇರಿಕೊಂಡು ಕಾರ್ಯಕ್ರಮ 2 ತಿಂಗಳಿಂದ ಕೆಲಸ ಮಾಡಿದ್ದಾರೆ. ಮುಂದಿನ ತಿಂಗಳಲ್ಲಿ ಅವರು ದುಬೈ ಸಾಗಲಿಕ್ಕಿದ್ದಾರೆ. ಇನ್ನು 2 ವರ್ಷ ಬಿಟ್ಟು ಬರುವುದು, ಅಲ್ಲಿ ತನಕ ನಾವು ಸೇವೆ ನಿರಂತರವಾಗಿ ಸಾಕ್ತೇವೆ. ಆಮೇಲೆ ಕೂಡ ಅವರು ನಮ್ಮ ಜೊತೆ ಕೂಡ್ಕೊಳ್ತಾರೆ ಅಂತ ಹೇಳ್ತಾ, ನಮ್ಮ ಜೊತೆ ನೀವು ಬಂದು ಸೇರಿ ಈ ಒಂದು ಕ್ಷೌರ ಸೇವೆಯಲ್ಲಿ ಸೇರಿಕೊಳ್ಳುವುದಾದ್ರೆ ನೀವು ಕರೆ ಮಾಡಿ ಅಂತ ಹೇಳ್ತಾ, ಈ ಒಂದು ಕೈಂಕರ್ಯದಲ್ಲಿ ಹೊಸ ಬದುಕು ಆಶ್ರಮವನ್ನ ಕಟ್ಟಿ ನಿರ್ಗತಿಕರಿಗೆ, ಅನಾಶ್ರಿತರಿಗೆ ಆಶ್ರಯವನ್ನು ಕೊಟ್ಟಂತ ವಿನಯ್ ಚಂದ್ರ ದಂಪತಿಗಳಿಗೆ ಬೇಕು. ಯಾಕಂದ್ರೆ ಮಕ್ಕಳಂದ್ಯದಲ್ಲಿ ಈ ಒಂದು ಅವರನ್ನೆಲ್ಲ ಸಾಕಿ ಸಲಹುತ್ತಾ ಇದ್ದಾರೆ. ಅದನ್ನ ನೋಡುವುದೇ ಒಂದು ಆಶ್ಚರ್ಯ ಸಂಗತಿ. ಇವರನ್ನ ಭಗವಂತನೇ ಕಳಿಸಿದ್ದಾನೆ ಈ ಒಂದು ಕಾರ್ಯ ಮಾಡ್ಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ, ಅವರಿಗೆ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಡ್ಲಿ, ಹೆಚ್ಚಿನವರಿಗೆ ಇಲ್ಲಿ ಬಂದು ಸೇವೆ ಮಾಡುವಂತ ಮನಸ್ಸನ್ನ ಕೊಡ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಮತ್ತೊಮ್ಮೆ ನಮಸ್ಕಾರಗಳು ತಿಳಿಸ್ತಾ ಇದ್ದೇನೆ. ಪ್ರೀತಿಯ ನಮಸ್ಕಾರಗಳು. ನಮ್ಮ ಹೊಸ ಬದುಕು ಆಶ್ರಮದ ನಿವಾಸಿಗಳ ಈ ಕ್ಷೌರ ಸೇವೆಯನ್ನ ಉಚಿತವಾಗಿ ನಮ್ಮ ಕೋಟಾ ಸವಿತಾ ಸಮಾಜದವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಂಜಣ್ಣ ಅವರು, ನಾವು ಅವರನ್ನ ತುಂಬ ಪ್ರೀತಿಯಿಂದ ಮಂಜಣ್ಣ ಅಂತ ಕರಿತೇವೆ. ಮಂಜುನಾಥ ಭಂಡಾರಿ ಅವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಯಾಕಂದ್ರೆ ಈ ರೀತಿಯ ಒಂದು ಯೋಜನೆ ಮಾಡು ಅಂತೇಳಿ ಹೇಳಿ ಪ್ರಾರಂಭದ ಒಂದು ದಿನವನ್ನ ಅವರು ಹಾಕೊಂಡು ನಾವೆಣಿಸ್ತು ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಬರ್ತಾರೆ. ಆದರೆ ಇದೊಂದು ಒಳ್ಳೆಯ ಕಾರ್ಯ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ. ಹಾಗೆ ವಿಶೇಷವಾಗಿ ನಮ್ಮ ಪ್ರಶಾಂತಣ್ಣವರು ಬರ್ತಾ ಇರ್ತಾರೆ. ತುಂಬ ಖುಷಿಯಿಂದ ನಮ್ಮ ಆಶ್ರಮದವರ ಕ್ಷೌರ ಸೇವೆಯನ್ನು ಮಾಡ್ತಾರೆ. ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಗಂಗೊಳ್ಳಿಯಿಂದ ಅವರು ಬೆಳಿಗ್ಗೆ ಬೇಗ ಸಾಧಾರಣ 6 ಗಂಟೆ 6:30ಗೆ ಎದ್ದು ಅಲ್ಲಿಂದ ಹೊರಟು 7 ಗಂಟೆಗೆ ನಮ್ಮ ಆಶ್ರಮಕ್ಕೆ ಬಂದು ಅವರ ಕ್ಷೌರ ಸೇವೆಯನ್ನು ಮಾಡ್ತಾರೆ. ಹಾಗೆ ದುಬೈಯಿಂದ ಸುಧಾಮಣ್ಣ ಅವರು ದುಬೈಯಿಂದ ಬಂದು, ಅಂದರೆ ರಜೆ ಸಮಯದಲ್ಲಿ ಒಂದಿಷ್ಟು ಸಮಯ ನಾನು ಸೇವೆಯನ್ನು ಮಾಡಬೇಕು, ಸೇವೆಯಲ್ಲಿ ದೇವರನ್ನು ಕಾಣಬೇಕು ಅಂತೇಳಿ ಅವರು ಸಾಧಾರಣ 3 ಸಾರಿ ಇಲ್ಲಿ ಬಂದು ಸೇವೆಯನ್ನು ಅವರು ನೀಡಿದ್ದಾರೆ. ನಿಮ್ಮ ಸೇವೆಗೆ ನಾವು ಸದಾ ಚಿರಋಣಿಯಾಗಿರ್ತೇವೆ. ಹಾಗೆ ವಿಶೇಷವಾಗಿ ಹೇಳೋದೇನೆಂದರೆ, ನಮ್ಮವರಿಗೆ ನಾನು ಕ್ಷೌರ ಸೇವೆ ಮಾಡಬೇಕಾದ್ರೆ ನನಗೆ ಕೊನೆಯಲ್ಲಿ ಕೈ ಮರಕಟ್ಟಿ ಹೋಗ್ತಿತ್ತು. ಯಾಕಂದರೆ ಸಾಧಾರಣ ನನಗೆ 2 ಗಂಟೆ ಸಮಯ ಹೋಗ್ತಿತ್ತು. ಆ 2 ಗಂಟೆ ಸಮಯವನ್ನು ಇವತ್ತು ನಮ್ಮ ಈ ಸಮಯವನ್ನು ಹಗುರವನ್ನು ಮಾಡಿದ್ದೀರಿ. ಅಷ್ಟೇ ಅಲ್ಲ, ನಮ್ಮ ಶಕ್ತಿಗೆ ಇನ್ನಷ್ಟು ಶಕ್ತಿಯಾಗಿ ನೀವು ಶಕ್ತಿಯನ್ನು ತುಂಬಿದ್ದೀರಿ. ನಿಮ್ಮ ಇಡೀ ಟೀಮಿಗೆ ಆ ದೇವರು ಆಯುರಾರೋಗ್ಯ ಆಯಸ್ಸು ಯಶಸ್ಸು ಎಲ್ಲವನ್ನ ನೀಡಲಿ. ಹಾಗೆ ಇನ್ನಷ್ಟು ಸೇವೆ ಮಾಡೋದಕ್ಕೆ, ಯಾಕಂದರೆ ಇವತ್ತು ನಮ್ಮ ಆಶ್ರಮಕ್ಕೆ ಬಂದು ಈ ರೀತಿಯ ಸೇವೆ ಮಾಡೋದಕ್ಕೆ ಇನ್ನಷ್ಟು ನಿಮಗೆ ದೇವರು ಶಕ್ತಿ ತುಂಬಲಿ ಅಂತೇಳಿ ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ನಮ್ಮ ಆಶ್ರಮದ ಹಿರಿಯರು ನಿಮಗೆ ಆಶೀರ್ವಾದವನ್ನು ನೀಡ್ತಾರೆ, ಹಿರಿಯರು ನಿಮಗೆ ಶುಭಾರೈಕೆಯನ್ನು ನೀಡ್ತಾರೆ. ಹಾಗೆ
ಪ್ರತಿಯೊಬ್ಬರು ನಮ್ಮ ಆಶ್ರಮಕ್ಕೆ ಬಂದು ಒಂದಿಷ್ಟು ಸಮಯವನ್ನು ಕೊಡಿ. ಯಾಕಂದರೆ ಹಣ ಮುಖ್ಯ ಅಲ್ಲ. ಹಣದಿಂದ ಯಾವತ್ತೂ ಕೂಡ ಶಾಶ್ವತವಾಗಿ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು ಬಂದು ಒಂದಿಷ್ಟು ನಮ್ಮ ಆಶ್ರಮದವರ ಬೆನ್ನು ತಟ್ಟಿ ನಾವಿದ್ದೇವೆ ಅಂತೇಳಿ ಹೇಳಿದರೆ ಅದಕ್ಕಿಂತ ದೊಡ್ಡ ಶಕ್ತಿ ಬೇರೆ ಯಾವುದೂ ಇಲ್ಲ. ಹಾಗೆ ನಿಮಗೆ ಸಮಯ ಸಿಕ್ಕಾಗ ನಮ್ಮ ಆಶ್ರಮಕ್ಕೆ ಬನ್ನಿ ಅಂತೇಳಿ ಹೇಳ್ತಾ, ಒಂದು ಬೊಗಸೆ ಪ್ರೀತಿಯನ್ನು ತಗೊಂಡು ಬನ್ನಿ ಅಂತೇಳಿ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನ ಭವ. ನೂರು ನೋವಿನ ನಡುವೆ ಒಂದು ನಗೆಯೂ ಕಾಡಿ, ನೂರು ನೋವಿನ ನಡುವೆ ಒಂದು ನಗೆಯೂ ಕಾಡಿ, ನೆಪವು ಸಿಕ್ಕಿದೆ ಬದುಕಿಗೆ, ನೆಪವು ಸಿಕ್ಕಿದೆ ಬದುಕಿಗೆ. ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು, ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು, ದಾಹ ಹೆಚ್ಚಿದೆ ಬಯಕೆಗೆ, ದಾಹ ಹೆಚ್ಚಿದೆ ಬಯಕೆಗೆ. ನೂರು ನೋವಿನ ನಡುವೆ ಒಂದು ನಗೆಯೂ ಕಾಡಿ. ಮನಸ್ಸು ಮನಸ್ಸಿನ ನಡುವೆ ಎದ್ದು ನಿಂತಿದೆ, ಗೋಡೆ ಕೆಡೆವ ಬಲವೇ ಸೋತಿದೆ. ಮನಸ್ಸು ಮನಸ್ಸಿನ ನಡುವೆ ಎದ್ದು ನಿಂತಿದೆ, ಗೋಡೆ ಕೆಡೆವ ಬಲವೇ